FIR ಆಗಿದೆ. ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಟ್ಟು ಹೋಗಿ ಮರ್ಯಾದೆ ಉಳಿಸ್ಕೋಬೇಕು. ಯಾಕೆ ಕೊಡ್ತಾರೆ ಅಂತ ಒಳ್ಳೆ ವ್ಯಕ್ತಿ ರಾಜಕೀಯದಲ್ಲಿ ಯಾರು ಒಬ್ಬರು ಇಲ್ಲ. ನಿಯತ್ತಾಗಿರೋರು ಆದರೆ ಓಕೆ ಸರ್. ಈ ಥರ ಭ್ರಷ್ಟಾಚಾರ ಮಾಡಿ ಇರೋದಿದ್ರೆ ಇದು ಡೆಮೋಕ್ರಸಿ ಅಲ್ವೇ ಇಲ್ಲ. ಇದು ಒಂದು ಪೊಲಿಟಿಕಲ್ ಗಿಮಿಕ್. ಇದು ಮಾಜಿ CM ಯಡಿಯೂರಪ್ಪ ಅವರು ಎಷ್ಟು ದೋಚಿದ್ದಾರೆ, ಅವ್ರು ಜೈಲಿಗೆ ಹೋಗೋ ಬಂದವ್ರೆ. ಅವ್ರ ಮೇಲೆ FIR ಮಾಡೋರೆ. ಅದೇ ಸುಮ್ಮನೆ ಮಾಡೋ ಕೆಲಸ ಅಲ್ವಲ್ಲ, ಮಾಡಿರ್ತಾರೆ. ನಿಜಮನೆಲ್ಲ ಮಾಡ್ಕೊಟ್ಟಾರೆ ಜಮೀನು ಕೊಡಬೇಕು ಸರ್. ಯಾಕೆ ಅಂತಂದ್ರೆ ಬಡವ್ರಿಗೆ ಒಂದು ನ್ಯಾಯ, ಸಾವುಕಾರರಿಗೆ ಒಂದು ನ್ಯಾಯ ಇರಬಾರ್ದು, ಎಲ್ಲರಿಗೂ ಒಂದೇ ಇರಬೇಕು. ಎಲ್ಲರ ಮೇಲೆ ಕೇಸ್ ಇದೆ. ನೀವು ಯಾರಿಗೆ CM ಅಂತ ಕುಂಡಿಸ್ತೀರಾ? ನೀವು ಎಲ್ಲರೂ ಕೋಟ್ಯಾಂತರ ರೂಪಾಯಿ ದೋಚಿದ್ದಾರೆ. ಇದು ಬರೇ ಮಾಮೂಲಿ 14 ಸೈಡ್. ಇದು ರಾಜೀನಾಮೆ ಕೊಡೋದು ಒಳ್ಳೇದು ಅವರು. ಯಾಕೆಂದರೆ ಬಿಜೆಪಿ ಮುಂದೆ ಅವ್ರು ಏನು ಜನನಾಯಕರೇ ಈ ಥರ ಮಾಡಬೇಕಾದ್ರೆ ಈ ಸಾಮಾನ್ಯ ಜನ ಏನು ಫಾಲೋ ಮಾಡ್ತಾರೆ? ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ. ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ? ಇದು BJP ಮತ್ತು JDS ಷಡ್ಯಂತ್ರ. ಇದು ಬರೇ FIR ಆಗಿರೋದು ಮಾಮೂಲಿ ಸೈಟ್ ಬಗ್ಗೆ. ಅದು MLAs ಎಷ್ಟು ಜನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಎಲ್ಲರ ಮೇಲೆ ಕೇಸ್ ಇದೆ. ನೀವು ಯಾರಿಗೆ CM ಅಂತ ಕುಂಡ್ರಿಸ್ತೀರಾ? ನೀವು ಎಲ್ಲರೂ ಕೋಟ್ಯಾಂತರ ರೂಪಾಯಿ ದೋಚಿದ್ದಾರೆ. ಇದು ಬರೇ ಮಾಮೂಲಿ 14 ಸೈಡ್. ಇದು ಒಂದು CMಗೆ ಏನು ಲೆಕ್ಕನೇ ಇಲ್ಲ. ಮಾಜಿ CM ಯಡಿಯೂರಪ್ಪ ಅವರು ಎಷ್ಟು ದೋಚಿದ್ದಾರೆ, ಅವ್ರು ಜೈಲಿಗೆ ಹೋಗೋ ಬಂದವ್ರೆ. ಇದು ಬರೇ 14 ಸೈಟ್ ಮೂಡೋದಲ್ಲ. ಇದು ಪ್ರಶ್ನೆ BJP ಮತ್ತು JDS ಸೇರಿ ಒಂದು ಷಡ್ಯಂತ್ರ ಮಾಡ್ತಾ ಇರೋದು, ಸೃಷ್ಟಿ ಮಾಡ್ತಾ ಇರೋದು. ನಮ್ಮ ಕರ್ನಾಟಕ ತುಂಬ ಅಭಿವೃದ್ಧಿ ಆಗಿದೆ, ತುಂಬ ಸೌಲಭ್ಯಗಳು ಕೊಡ್ತಾವ್ರೆ. ಇದು ಬೇರೆ ಪಾರ್ಟಿನವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ. ಇದು ಒಂದು ಪೊಲಿಟಿಕಲ್ ಗಿಮಿಕ್. ಇದು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ. ನಮಗೆ ಸಿದ್ದರಾಮಯ್ಯನೇ CM ಇರಲಿ. ಎಷ್ಟು ಜನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಎಷ್ಟು ಜನ ಇಷ್ಟು ಕರಪ್ಷನ್ ಮಾಡಿದ್ದಾರೆ, ಎಲ್ಲರೂ ರಾಜೀನಾಮೆ ಕೊಡಬೇಕು. ಹಂಗಂದರೆ ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPನಲ್ಲೂ ಇದ್ದಾರೆ, JDSಲ್ಲೂ ಇದ್ದಾರೆ. ಎಲ್ಲ MP ಗಳಿಗೂ ಎಲ್ಲ ಬ್ಯಾಕ್ಗ್ರೌಂಡ್ ತೆಗೀರಿ. ಮೊದಲು ಅವ್ರು ಎಷ್ಟಿತ್ತು ಅದು ಅವ್ರ ಪ್ರಾಪರ್ಟಿ, ಇವಾಗ ಎಷ್ಟಿದೆ? ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಮಾಡಿದ್ದಾರೆ. ಅದೆಲ್ಲ ಅವರೆಲ್ಲ ರಾಜೀನಾಮೆ ಕೊಡಬೇಕು. ಸಾಮಾನ್ಯಗಳಿಗೆ ಟಿಕೆಟ್ ಕೊಡಬೇಕು. ಹಂಗೆ ಲೆಕ್ಕ ಮಾಡಿದ್ರೆ ಸಾಮಾನ್ಯ ಜನಗಳಿಗೆ, ಪ್ರಜೆಗೆ ನೀವು B.Pharm ಕೊಡಿ. ಅವ್ರು ನಿಂತ್ಕೊಂಡು ಯಾರು ಕರಪ್ಷನ್ ಮಾಡಲ್ಲ ಅವರು ನಮ್ಮ ಸರ್ಕಾರ ನಡೆಸಲಿ. ನಾಗಪ್ಪಾಡಿ, ಕುವೆಂಪು ನಗರ. ಸರ್, ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ. ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ? ಮೊದಲು ಕೊಟ್ಟು ಹೋಗಬೇಕು. ಫಸ್ಟು ರಾಜೀನಾಮೆ ಕೊಟ್ಟು ಹೋಗಿ ಮರ್ಯಾದೆ ಉಳಿಸ್ಕೋಬೇಕು. ಅವ್ರ ಮೇಲೆ FIR ಆಗಿದೆ. ಅವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ? ಯಾಕೆ ಕೊಡ್ತಾರೆ ಅಂತ ಒಳ್ಳೆ ವ್ಯಕ್ತಿ ಒಂದು ರಾಜಕೀಯದಲ್ಲಿ ಯಾರು ಒಬ್ಬರು ಇಲ್ಲ. ಇವಾಗ ಅವರು ಇಷ್ಟೊಂದು ರಾಜಕಾರಣಿಗಳು ಅವರೇ. ಅಂಥ ರಾಜಕಾರಣಿಗಳಿಗೆ ಅಂಥದ್ದು ಒಂದು ರಾಜಕಾರಣಿ ಯಾರಾದರೂ ಒಬ್ಬರಾದರೂ ತೋರಿಸ್ಬಿಡಲಿ. ಯಾಕೆ ಅವರು ಒಳ್ಳೆ ವ್ಯಕ್ತಿ, ರಾಜಕೀಯದಲ್ಲಿ ಒಳ್ಳೆ ತುಂಬ ಒಂದು ಹೆಸರು ಗಳಿಸಿರೋರು. ನಮಗೆ ರಾಜೀನಾಮೆ ನಮಗೆ ಇಷ್ಟ ಇಲ್ಲ. ಅದು ಅವರೇ ಇರಬೇಕು, CM ಆಗಿ ಅವರೇ ಇರಬೇಕು, ಮುಂದಕ್ಕೆ ಅವರೇ ಇರಬೇಕು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? ಖಂಡಿತ ಕೊಡಬೇಕು ಸರ್. ಕೊಟ್ಟರೆ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು? ಯಾರಾಗಬೇಕು, ಅವ್ರ ಪಾರ್ಟಿ ಅವ್ರು ತೀರ್ಮಾನ ಮಾಡ್ತದೆ. ಯಾರು ಉತ್ತಮರು ಒಳ್ಳೆಯವ್ರಿಗೆ ಮಾಡಬೇಕು. ಹೌದಾ? ಇದೇ ಕ್ಷೇತ್ರದವ್ರು ಪರಮೇಶ್ವರ್ ಅವರು ಇದ್ದಾರೆ. ಅವ್ರೇನಾರ ನೆಕ್ಸ್ಟ್ ಮುಖ್ಯಮಂತ್ರಿ? ಸಂತೋಷ ಸರ್. ತುಮಕೂರು ಜಿಲ್ಲೆಗೆ ಒಂದು ಪ್ರಪ್ರಥಮವಾಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ, ಭಾಳ ಸಂತೋಷ ಆಗ್ತದೆ. ಅವ್ರ ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? ಇಲ್ಲ, ದಯವಿಟ್ಟು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕಂದ್ರೆ ಸಿದ್ದರಾಮಯ್ಯ ಇರಬೇಕು, ಕಾಂಗ್ರೆಸ್ ಪಕ್ಷ ಇರಬೇಕು. ಇಲ್ಲ ಬೇರೆ ಯಾರಾದರೂ ಬಂದರೂ ಇಲ್ಲಿ ಗೂಂಡಾರಾಜ್ ಆಗಿಬಿಡುತ್ತೆ. ಇಲ್ಲಿ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗ್ಬಿಡುತ್ತೆ. ನಾವು ಎಲ್ಲ ಕಾನೂನು ಸುವ್ಯವಸ್ಥೆಗೆ ಮನವಿ ಮಾಡ್ತಿದ್ದೀವಿ. ಇವ್ರ ಮೇಲೆ ಆಗಿರೋದು ಸುಳ್ಳು ಆರೋಪಗಳು. 40 ವರ್ಷದಿಂದ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ. ಈಗ ಮಾಡ್ತಾ ಇರೋದು ರಾಜಕೀಯ ಷಡ್ಯಂತ್ರ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅವರು ನಮಗೆ ಇರಬೇಕು. ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್? ಸರ್, ಕೊಡಲೇಬೇಕು. ಡೆಮೋಕ್ರಸಿಗೆ ಗೌರವ ಕೊಡಬೇಕು ಅಂದರೆ ಕೊಡಲೇಬೇಕು. ಅವ್ರು ಬಿಟ್ಟು ಯಾರನ್ನು ಬೇರೆಯವ್ರು ಆಗಲಿ, ಅದಕ್ಕೇನು ಬೇರೆ ಇಲ್ಲ. ನಿಯತ್ತಾಗಿರೋರು ಆದರೆ ಓಕೆ ಸರ್. ಈ ಥರ ಭ್ರಷ್ಟಾಚಾರ ಮಾಡಿ ಇರೋದಿದ್ರೆ ಇದು ಡೆಮೋಕ್ರಸಿ ಅಲ್ವೇ ಇಲ್ಲ. ಡೆಮೋಕ್ರಸಿಗೆ ಬೆಲೆ ಕೊಡೋಂಗಿದ್ರೆ ಚೇಂಜ್ ಆಗಲೇಬೇಕು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? ಬೇಡ ಸರ್. ಎಲ್ಲರಿಗೆ ಸರ್ ಇದು ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ ಅಲ್ವಾ ಸರ್? ಎಲ್ಲರಿಗೂ ತಿಂಗಳಿಗೆ 7,000 ರೂಪಾಯಿ ಆಗ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆ ಇದು ಮಾಡ್ತೀರಾ? ಸುಮ್ಮನೆ ಜನ ಇದು ಮಾಡ್ತಾ ಇರೋದು. ಎಲ್ಲರಿಗೆ ಚೆನ್ನಾಗಿ ಮಾಡಿದ್ದಾರೆ, ಅವರು ಇದು ಮಾಡಿದ್ದಾರೆ. ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೆ. ಏನು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ. ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? ಬೇಡ. ಯಾಕೆ ಕೊಡ್ತೀರಾ ರಾಜೀನಾಮೆ?
ಏನು ತೊಂದರೆ ಕೊಡಲ್ಲ ಅವರು. ಎಲ್ಲರಿಗೆ ಸಹಾಯ ಮಾಡಿದ್ದಾರೆ. ಎಲ್ಲ 2,000 ಹಾಕ್ತಾ ಇದ್ದಾರೆ, ಅಕ್ಕಿ ದುಡ್ಡು ಹಾಕ್ತಾ ಇದ್ದಾರೆ, ಎಲ್ಲರಿಗೆ ಒಳ್ಳೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ರಸ್ತೆ ಕೊಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಕೊಡ್ತಾ ಇಲ್ಲ ಅವರು. ಅವ್ರಿಗೆ ಯಾಕೆ ಇದು ಮಾಡ್ತಾರೆ? ಯಾರು ಏನು ಪ್ರಾಬ್ಲಮ್ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಎಲ್ಲ ಪೂರ್ತಿ ಇದು ಮಾಡಿದ್ದಾರೆ. ನ್ಯಾಯ ಸಿಗಬೇಕು ಅವ್ರಿಗೆ ಅಷ್ಟೇ. ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗೈತೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಕೊಡಬೇಡ್ದು ಸಿದ್ದರಾಮಯ್ಯರು. ಅವರೆಲ್ಲ ಹೆಣ್ಮಕ್ಳಿಗೂ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾವ್ರೆ, ಎಲ್ಲ ಶಕ್ತಿ ಯೋಜನೆಗಳು ಮಾಡಿದ್ದಾರೆ. ನಮ್ಗೆ ಉಪಕಾರ ಆಗಿದೆ ಹೆಣ್ಮಕ್ಳಿಗೆ. ಕೊಡಬೇಡ್ದು. ಏನು ಮಾಡಬೇಕು? ಕೊಡಬೇಡ್ದು. ಅವರು ಇನ್ನೂ 5 ವರ್ಷ ರಾಜ್ಯಭಾರದಲ್ಲಿ ಇರಬೇಕು, ಚೆನ್ನಾಗಿ ಮಾಡಬೇಕು, ಹೆಣ್ಮಕ್ಳಿಗೆಲ್ಲ ಉಪಕಾರ ಮಾಡಬೇಕು. ಯಾವುದಾದ್ರು ನಮ್ಮ ಮೇಲೆ FIR ಆಗೈತೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಕೊಡಬಾರ್ದು, ಬೇಡ. ಯಾಕೆ ಕೊಡಬೇಕು? ಬೇಡ, ಕೊಡಬೇಡಿ. ಸಿದ್ದರಾಮಯ್ಯ ಒಳ್ಳೆಯವರು, ಕೊಡಬೇಡಿ. ಇವತ್ತು FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಡೋವಂಥದ್ದು ಬೇಡ. ಬಡವರೆಲ್ಲ ಬದುಕೊಂಡು ಚೆನ್ನಾಗಿದ್ದಾರೆ, ಯಾಕೆ ಕೊಡೋವಂಥದ್ದು ಅವಶ್ಯಕತೆ ಏನಿಲ್ಲ. ಬಡವರು ಹೆಂಗೋ ಸಾಕೊಂಡು ಅಕ್ಕಿ ಬಕ್ಕಿ ಕೊಟ್ಕೊಂಡು ಹೆಂಗೋ ಒಂದು ಇದು ಮಾಡ್ಕೊಂಡಿದ್ದಾರೆ. ಅವರು ಕೊಡೋವಂಥದ್ದು ಅಂಥ ಕೆಲಸ ಏನು ಮಾಡಲ್ಲ, ಅವರು ಮಾಡಿಲ್ಲ ಅಂತ ನಮಗಂತೂ ಗ್ಯಾರಂಟಿ ಇದೆ. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಏನು ಅವ್ರು ಕೊಡೋಂಗಿಲ್ಲ. ಏನಂಥದ್ದು ತಪ್ಪು ಏನಂಥದ್ದು ಮಾಡಲಿಲ್ಲ, ಒಳ್ಳೆ ಕೆಲಸನೇ ಮಾಡಿರೋದು. ಇದ್ರ ಒಳ್ಳೆ ವ್ಯಕ್ತಿ ಕೊಡೋಂಗಿಲ್ಲ ಅವರು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಏನಕ್ಕೆ ಕೊಡಬೇಕು? ಅವ್ರೇನಾರು ಮಾಡಿಕೊಟ್ಟವ್ರು ಸೈಟ್ ಅವ್ರಿಗೆ. ಅವ್ರು ಹೆಂಡ್ತಿಗೆ ಅವ್ರು ತಮ್ಮ ತಾನೇ ಕೊಟ್ಟಿರೋದು. ಮತ್ತು ಅವರೇ ಸಿದ್ದರಾಮಯ್ಯವ್ರೇನು ಮಾಡಿಕೊಟ್ಟಿಲ್ವಲ್ಲ. ಸಿದ್ದರಾಮಯ್ಯವ್ರೇನು ಕೊಡ್ಬೇಕು ರಾಜೀನಾಮೆ? ಅವ್ರ ಮೇಲೆ FIR ಮಾಡವ್ರೆ. ಅದೇ ಸುಮ್ಮನೆ ಮಾಡೋ ಕೆಲಸ ಅಲ್ವಲ್ಲ, ಮಾಡಿರ್ತಾರೆ. ಅದಕ್ಕೂ ಇವ್ರಿಗೂ ಸಂಬಂಧ ಪಡಲ್ಲ ರೀ. ಅದಂಗೆ ಸಂಬಂಧ ಪಡ್ತೈತೆ? ಸಿದ್ದರಾಮಯ್ಯವ್ರ ಮಾಡಿಕೊಟ್ಟಾರ ಕೊಂಡು ಜಮೀನು ಇಲ್ವಲ್ಲ. ಜಮೀನು ಯಾವ ಜನದ್ದು ಮುಂಚೆ ಕಾಲದಲ್ಲಿ? ಆ ಜಮೀನು ಯಾವ ಜನದ್ದು ಹೇಳ್ರಿ ನೋಡೋಣ. ಬಿಡಮ್ಮ, ಅವ್ರು ರಾಜೀನಾಮೆ ಕೊಡೋವಷ್ಟು ಏನಿಲ್ಲ. ಸುಮ್ಮನೆ ಅದೇ ಜನಗಳು ಇವರು ಇದು ಮಾಡ್ಬೇಕು ಅಷ್ಟೇ. BJPನವ್ರು ಅವರು BJP JDS ಅವರೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಸಾಚ ಯಾರವ್ರು ಸಾಚ ಎಲ್ಲಿ ಬಂದು ದುಡ್ಡುಗಳು ಅವರ ಅವನು ಎಷ್ಟೆಷ್ಟು ಇರ್ಬೇಕ್ರಿ ಆಸ್ತಿ ಅಡುಗಳು ದುಡ್ಡುಗಳು ಏನು ವಸಿ ಮಾಡಿಕೊಂಡವ್ರ? ಸಿದ್ದರಾಮಯ್ಯವ್ರು ಒಬ್ಬರೇ ಮಾಡಿಕೊಂಡವ್ರ ದುಡ್ಡ? ಇಲ್ಲ ಅನ್ಯಾರನ ಒಬ್ಬರೇ ಮಾಡಿಕೊಂಡವ್ರ? BJP ಸರ್ಕಾರದಲ್ಲಿ ಈಗ 3-4 ಜನ ಅಲ್ಲ ರೇಪ್ ಕೇಸ್ನಲ್ಲಿ ಆಗ್ಬಿಟ್ರಪ್ಪ 7-8 ವರ್ಷದಿಂದ. ಏನು ಮಾಡಿರು? ಏನು ಮಾಡ್ಯಾರ ಹೇಳಿ ನೋಡೋಣ. ಏನಿಲ್ಲ. ಓರಿ ಇಲ್ಲ ಸರ್. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಬೇಡ ಸರ್. ಏನಕ್ಕೆ ಕೊಡ್ತೀರಾ? ಏನು ಮಾಡಿದ್ದಾರೆ ಅಂತ ಬೇರೆಯವರು ಇದ್ದಾರಲ್ಲ, ಅವರು ಎಲ್ಲರಿಗೂ ಮಾಡಿದ್ದಾರೆ, ಅವರು ಇದ್ದಾರಲ್ಲ, ಏನಕ್ಕೆ ಕೊಡಬೇಕು? ಅವರು ಆ ಥರ ಏನು ಇರ್ತಿದ್ರೆ ಅವ್ರು ರಾಜೀನಾಮೆ ಕೊಡೋಕ್ಕೆ ಈಗ ತಿರ್ಗಾ ಸಿದ್ದರಾಮಯ್ಯವರು CM ಹೆಂಗಾಗ್ತಿದ್ರು? ಫಸ್ಟು ಆಗಿದ್ದಾರಲ್ಲ ಅವರೆಲ್ಲ, ಅವ್ರಿಗೂ ಮಾಡಬೇಕಲ್ಲ. ಅವರು ಎಲ್ಲರಿಗೂ ಆ ಥರ ಮಾಡಬೇಕು ಅಂದರೆ ಎಲ್ಲರಿಗೂ ಮಾಡಲೇಬೇಕು. ಅವ್ರದ್ದು ಎಲ್ಲ ತೆಗಿಬೇಕು, ಅವ್ರಿಗೂ ಮಾತಾಡಬೇಕಲ್ಲ. ಅವರು ಬೇಡ ಸರ್, ಕೊಡೋದು ಬೇಡ ಅವರು. ಯಾಕಂದರೆ ಬೇಕಾದಷ್ಟು ಜನ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಹಾಕಿಲ್ಲ ಒಳಗಡೆ? ಇವರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಎಲ್ಲ ಇವ್ರ ಮೇಲೆ ಇದು ಮಾಡ್ತಾವ್ರೆ. ಕೊಡೋದು ಬೇಡ, ಅವರೇ ಇರಬೇಕು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಡಂಗಿಲ್ಲ. ಯಾಕೆ ಅಂತಂದರೆ ಇವರು ಅವ್ರ ಮೇಲೆ ಕಿತ್ತಾಡ್ತಾರೆ, ಇವ್ರ ಮೇಲೆ ಕಿತ್ತಾಡ್ತಾರೆ. ಸರಿಯಾದ ಕೋರ್ಟ್ ಅಪೀಲ್ ಆಗೋದಕ್ಕೆ ಅವ್ರಿಗೆ ಸುಮಾರು ಇನ್ನೂ ಕಾಲಾವಕಾಶ ಇದೆ. ಅಪೀಲ್ ಡಿಸಿಷನ್ ಆದಮೇಲೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಕೋರ್ಟ್ ಒಂದು ಮೋರ್ ಆಪರ್ಚುನಿಟಿ ಕೊಟ್ಟಿದೆ ಅವ್ರಿಗೆ. ಆ ಆಪರ್ಚುನಿಟಿ ಒಳಗೆ ಅವ್ರು ಅಪೀಲ್ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತ ನಮ್ಮ ಧ್ಯೇಯ. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ನೈತಿಕವಾಗಿ ರಾಜೀನಾಮೆ ಕೊಟ್ಟು ಎಲ್ಲ ಅದನ್ನು ಕೇಸನ್ನು ಹೆದರಿಸಿ ಅದರ ಬಗ್ಗೆ ಏನೇನು ನ್ಯೂನತೆಗಳಿವೆ ತಿಳ್ಕೊಂಡು ಓಕೆ ಇದ್ರೆ ಮತ್ತೆ ವಾಪಸ್ ಬರಲಿ, ಯಾರು ಬೇಡ ಅಂದರು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಸಿದ್ದರಾಮಯ್ಯ ಮೇಲೆ ಯಾಕೆ FIR ಆದರೂ ಯಾಕೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಅವ್ರಿಗೆ ಏನು ಕೊಡೋಂಗಿಲ್ಲ. ಅವರಂಥ ನಮ್ಮ ಕರ್ನಾಟಕಕ್ಕೆ ಇರೋದು ಭಾಳ ಒಳ್ಳೆಯ ಕರ್ನಾಟಕನಾಗೆ ನ್ಯಾಯಾಧೀತಿ ನಡೀತಾ ಇದೆ. ಈಗ ಬೇರೆಯವ್ರಿಗೂ ಆಗೈತಲ್ಲ ಕೇಸ್ಗಳು, FIR. ಯಾಕೆ ಅವ್ರಿಗೆ ಅರೆಸ್ಟ್ ಮಾಡ್ತಾಯಿಲ್ಲ? ಬರೀ ಸಿದ್ದರಾಮಯ್ಯಗೆ ಯಾವುದೋ ಒಂದು ಸ್ವಲ್ಪ ಇದು ಆಗಿರೋದಕ್ಕೆ ಅವ್ರಿಗೆ FIR ಮಾಡಿ ರಾಜೀನಾಮೆ ಕೊಡಿ ಅಂದರೆ ರಾಜೀನಾಮೆ ಏನು ಸಿದ್ದರಾಮಯ್ಯ ಅವರು ಏನು ಕೊಡೋಂಗೇನಿಲ್ಲ. ಸಿದ್ದರಾಮಯ್ಯನೇ ಕರ್ನಾಟಕನಾಗ ಹೆಂಗವ್ರೆ ಹಂಗಿರಲಿ, ರಾಜೀನಾಮೆ ಕೊಡೋದೇನಿಲ್ಲ. ಬೇರೆಯವ್ರವರಲ್ಲ, ಬೇರೆಯವ್ರಿಗೆ ಬೇಕಾದರೆ ರಾಜೀನಾಮೆ ಕೊಳ್ಳಿ, ಅವ್ರ ಮೇಲೆ FIR ಮಾಡಲಿ. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ?
ಬೇಡ, ಕೊಡೋದು ಬೇಡ. ಬೇರೆ ರಾಜಕಾರಣಿಗಳ ಮೇಲೇನು ಸುಮಾರು FIR ಕೇಸ್ಗಳು ದಾಖಲೆ ಅವೆಲ್ಲವೇ. ಅದಕ್ಕೆ ಮಾತ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಅದೇನೈತೆ ಕಾನೂನು ಕ್ರಮ ಕೈಗೊಳ್ತಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಯಾಕೆ ಕೊಡ್ತಾರೆ ಸರ್? ಬೇಡ. ಅವರು ಒಳ್ಳೆ ಮನುಷ್ಯ ಅಲ್ವಾ? ಬೇಡ. ನಮ್ಮ ಸ್ತ್ರೀಶಕ್ತಿ ಕಡೆಯಿಂದ ಎಷ್ಟು ಅವ್ರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಯ್ತಾ? ಅವ್ರು ಏನು ಕೇಸ್ ಆಗೈತೆ ಅಂತಂದರೆ ಬೇರೆಯವರು ಕೇಸ್ ಮಾಡಿರ್ತಾರೆ, ಬೇರೆಯವರು ರಾಜಕೀಯ ವ್ಯಕ್ತಿಗಳು ಏನೆಲ್ಲ ಮಾಡಿರ್ತಾರೆ ಅವ್ರ ಮೇಲೂ ಕೇಸ್ ಮಾಡಲಿ ಬಿಡಿ. ಇಂಥ ಒಬ್ಬರು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಏನಾದರೂ FIR ಮಾಡಿ ಇದು ಮಾಡೋಕ್ಕಾಗುತ್ತಾ? ಇಲ್ಲ, ಬೇಡ ಸರ್. ಸೀಟಿಂದ ಕೆಳಗಿಳಿಸೋದು ಬೇಡ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥವ್ರಿಗೆ ಕೆಳಗಿಳಿಸೋದು ಬೇಡ. ಎಷ್ಟು ಅನುಕೂಲ ಮಾಡಿದ್ದಾರೆ. ಕರೆಂಟ್ ಬಿಲ್ ಕಟ್ಟಿಸ್ಕೊಳ್ತಾ ಇಲ್ಲ, 0 ಬಿಲ್ ಮಾಡಿದ್ದಾರೆ. 2,000 ದುಡ್ಡು ಹಾಕ್ತಾಯಿದ್ದಾರೆ, ಮತ್ತು ಅಕ್ಕಿ ದುಡ್ಡು ಹಾಕ್ತಾಯಿದ್ದಾರೆ. ಯಾಕೆ ಸರ್ ಇದೆಲ್ಲ ಸವಲತ್ತು ಯಾರು ಮಾಡಿದರು ಇಲ್ಲಿವರೆಗೂ? ಯಾವ ಇದು ಪಕ್ಷದವ್ರು ಬಂದು ಮಾಡಿದರು? ಈ ಥರ ಮಾಡಿದ್ದಾರೆ ಅವರು. ಸಿದ್ದರಾಮಯ್ಯ ಅವ್ರನ್ನ ಒಳ್ಳೆ ಕೆಲಸ ಮಾಡಿ, ಅವ್ರು ಒಳ್ಳೆ ವ್ಯಕ್ತಿ. ಏನೇ ಆಗಿದ್ರು ಅವ್ರ ಮೇಲೆ ಅದನ್ನೆಲ್ಲ ಇದು ಮಾಡಿ ಅವ್ರನ್ನೇ ಸೀಟ್ ಮೇಲೆ ಇರಂಗೆ ಮಾಡಬೇಕು. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗೈತೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ಕೊಡಬೇಕು ಸರ್. ಯಾಕೆ ಅಂತಂದರೆ ಬಡವ್ರಿಗೂ ಅನ್ಯಾಯ, ಸಾಹುಕಾರರಿಗೂ ಅನ್ಯಾಯ ಇರಬಾರ್ದು, ಎಲ್ಲರಿಗೂ ಒಂದೇ ಇರಬೇಕು. ಆ ಒಂದು ಇದರಿಂದ ಅವ್ರಿಗೆ FIR ಆದಮೇಲೆ ಅವರು ರಾಜೀನಾಮೆ ಕೊಡಬೇಕು. ಈಗ ಅವರು ಎಲ್ಲದೂ ಮುಗಿದ ಮೇಲೆ ಬೇಕಾದ್ರೆ ಅವರು ನಿರಪರಾಧಿ ಅಂತ ಅಂದಮೇಲೆ ಬೇಕಾದ್ರೆ ಅವ್ರು ಹೋಗಿ ಆಗ್ಬೋದಲ್ಲ, ತಿರ್ಗೊಂದ್ಸರಿ ಮಾಡ್ಬೋದು. ಅವರು ನಿಮ್ಮ ಪ್ರಕಾರ ರಾಜೀನಾಮೆ ಕೊಡಬೇಕು ಸರ್. ಅವರು ರಾಜೀನಾಮೆ ಕೊಡಲೇಬೇಕು. ಅವರು ಕೊಟ್ಟರೆ ನೆಕ್ಸ್ಟ್ ಯಾರಾಗಬೇಕು ಮುಖ್ಯಮಂತ್ರಿ? ಅದು ಅವ್ರವ್ರ ಪಕ್ಷದಿದೆ ಸರ್, ನಾವು ಅದನ್ನು ಹೇಳೋಕ್ಕಾಗಲ್ಲ. ಅವ್ರ ಪಕ್ಷದಲ್ಲಿ ಯಾರು ಲೀಡ್ರ್ ಅವ್ರು ಮಾಡ್ಕೋತಾರೆ, ಅದು ಬೇರೆ ವಿಷಯ. ಇವರು ಕೊಡಬೇಕು. ಈಗ FIR ಆಗೈತೆ, ಕೊಡಬೇಕು. FIR ಆದಮೇಲೆ ಅವ್ರು ಕ್ಲೋಸ್ ಆಯಿತು ಅಂತಂದರೆ ಬೇಕಾದ್ರೆ ಅವರೇ ತಿರ್ಗಾ ಆದರೂ ನಮ್ಗೆ ಸಂತೋಷನೇ. 2000 दाल चावल का राशन का सब करी सिद्धरामैया से रहना। सीट पर सिद्धरामैया से रहना, दूसरे कौन भी ये करना नहीं। हम सबको अच्छा करी, भाई को बच्चे अच्छे जी रही। 2000 को कमा खरी उन्हों देने का, दूसरे देने का उन्हों दे रही नहीं। सिद्धरामैया से रहने सबका भी रहता है सोच, कौन नहीं कर रही प्रॉब्लम उनका, सबका भी हल हो रहा है, उनका भी हल कर को देना। हम ना उन्हों छना सीट पर उन्हों छना, उन्हों अच्छा करी उन्हों करना। ಕರೆಂಟ್ ಬಿಲ್ ಫ್ರೀ ಮಾಡಿದ್ರು, ಬಸ್ ಫ್ರೀ ಮಾಡಿದ್ರು, 2,000 ಕೊಡ್ತಾಯಿದ್ರು, ಎಲ್ಲ ಆದರು. ಅವ್ರಿಗೆ ಯಾಕೆ ರಾಜೀನಾಮೆ ಕೊಡ್ತಾರೆ? ಯಾಕೆ ಕೊಡ್ತಾರೆ? ಅವ್ರು ಇರಬೇಕು ಸರ್, ಇರಬೇಕು. ಅವ್ರು ಇದ್ರೇ ನಮ್ಗೆ ಒಳ್ಳೇದು. ಯಾಕೆ ಸರ್ ಹಂಗೆ ಮಾಡ್ತೀಯಾ? ಅವ್ರು ಇರಬೇಕು. ನೋಡಿ ಬಡವ್ರಿಗೆ 2,000 ಕೊಟ್ಟರು, ಆಮೇಲೆ ಅಕ್ಕಿ ದುಡ್ಡು ಹಾಕರು, ಎಲ್ಲ ಹಾಕೋರು. ನೋಡಿ ಸರ್, ನೀವೇ ಅಲ್ಲ ಏನು ಮಾಡ್ತೀರ ಮಾಡಬೇಕು ಅಷ್ಟೇ. ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ದಿನನಿತ್ಯ ನ್ಯೂಸ್ ಪೇಪರ್ ನೋಡೋ ಪ್ರಕಾರ ರಾಜೀನಾಮೆ ಕೊಡೋದು ಒಳ್ಳೇದು ಅವರು. ಯಾಕೆಂದರೆ ಬಿ ಜೆ ಪಿ ಮುಂದೆ ಅವ್ರು ಏನೂ ಅಲ್ಲ. BJP JDS ಒಂದಾಗಿದೆ, ಹಾಗಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಯಾರಾಗಬೇಕು ಮುಖ್ಯಮಂತ್ರಿ? ರಾಜೀನಾಮೆ ಕೊಟ್ಟರೆ ಫರ್ದರ್ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ಶಫಲ್ ಆಗಿ ಯಾರು ಬರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಕೊಡಬೇಕಾ ಬೇಡವಾ? ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಒಬ್ಬ ಕೋರ್ಟಿಂದಲೇ ತಾನೇ ಆದೇಶ ಆಗಿರೋ ಸಿದ್ದರಾಮಯ್ಯ ಮೇಲೆ ಕೊಡಬೇಕು ಅಂತ. ಆ ಕೋರ್ಟ್ ಆದೇಶ ಮಾಡಿದ್ಮೇಲೆ ಅವ್ರಿಗೆ ಮೇಲೆ FIR ಮಾಡಿದ್ಮೇಲೆ ರಾಜೀನಾಮೆ ಕೊಡಲೇಬೇಕು. ಜನನಾಯಕರೇ ಈ ಥರ ಮಾಡಬೇಕಾದ್ರೆ ಈ ಸಾಮಾನ್ಯ ಜನ ಏನು ಫಾಲೋ ಅಪ್ ಮಾಡ್ತಾರೆ ಅವ್ರ ಮೇಲೆ, ಅದರಿಂದ ಕೊಡಲೇಬೇಕು ಅವರು. ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ರಾಜೀನಾಮೆ ಕೊಟ್ಟರೆ? ಯಾರೋ ಒಳ್ಳೆ ವ್ಯಕ್ತಿ ಆಗಲಿ ಬಿಡಿ, ಇಂಥರ ಆಗಬೇಕು ಅಂತೇನಿಲ್ಲ, ಜನಸೇವೆ ಮಾಡೋರು ಯಾರು ಆಗಿದೆ. ರಾಜೀನಾಮೆ ಕೊಡಬೇಕಾ ಬೇಡವಾ? FIR ಆಗಿದೆ ಅಂದರೆ ಅದರ್ಥ ಏನು ಅಂದರೆ ನಮಗೆ ಸರಿಯಾಗಿ ಗೊತ್ತಿಲ್ಲ. FIR ಅಂದರೆ ಕೋರ್ಟ್ ಆದೇಶ ಮಾಡಿದೆ ಅವ್ರ ಮೇಲೆ ತನಿಖೆ ಮಾಡಿ ಅಂತ. ತನಿಖೆ ತಪ್ಪಾಗಿದ್ರೆ ತನಿಖೆ ಮಾಡೇ ಮಾಡ್ತಾರೆ. ರಾಜೀನಾಮೆ ಕೊಡಬೇಕು ಅಂತ BJP ಅವರಾಗಿರ್ಬೋದು, JDS ಅವರಾಗಿರ್ಬೋದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ರಾಜೀನಾಮೆ ಕೊಡಬೇಕಾ ಬೇಡ? ಅದು ಅವ್ರವ್ರು ಮಾಡಿದವ್ರು ಅನುಭವಿಸ್ತಾರೆ. ತಪ್ಪಾಗಿದ್ದರೆ ಶಿಕ್ಷೆ ಅನುಭವಿಸ್ಲೇಬೇಕು.